ದೇಶಕ್ಕೆ ಗಟ್ಟಿ ನಿರ್ಣಯ ತಗುವಂತ ಪ್ರಧಾನಮಂತ್ರಿಗಳು ಬೇಕಾಗ್ಯಾರ. ಕರ್ನಾಟಕದಲ್ಲೂ ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕು ಬೇಡ? ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮಿ ಪಟಕ ಸುತ್ತಲಕ್ ಹೋದ್ರೆ ಹಿಂಗ್ ತಗೊಂಡ್ ಹಿಂಗ್ ಒಗಿತಾರ. ನಿನ್ನೆ ನೋಡಿದ್ರಲ್ಲ ಹಂಗ. ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವರೆಲ್ಲ ಮುಖ್ಯಮಂತ್ರಿ ಆಗ್ತಿದ್ರು. ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನ್ಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಸಿದ ಮ್ಯಾಗನೆ ನೀರಿನ ಚರಗಿ ತುಂಬಿಡ್ತೀವಲ್ಲ, ಹೌದಿಲ್ಲ? ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದ್ರೂ ಇದ್ರೆ ನನಗೇನಾರು ಈ ಪ್ರಶ್ನೆ ಬಂದಿತ್ತಂದ್ರ ಮುಂದಿನ ಜನ್ಮದಾಗ ಏನಾಗಿ ಹುಡ್ತೀನಿ ಅಂದ್ರ ಹಿಂದೂ ಆಗಿ ಹಾಲ ಮತದಾಗರೆ ಹುಟ್ಲಿ, ದಲಿತರೊಳಗರೆ ಹುಟ್ಲಿ, ಹಿಂದೂ ಆಗಿ ಹುಡ್ತೀನಿ ಅಂತ ಒಂದು ವೇಳೆ ಇವತ್ತು ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ, 25 ಏನು ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ದೆ, ಏನು ನಾವು ಒಂದೇ ದಿವಸ ಕೂಡಿಸ್ಬೇಕಂತ ಮಾಡಿದ್ರು ಅವ್ರು. ಹೊಟ್ಟೆ ಒಂದೇ ದಿವಸ ಗಣಪತಿ ಮುಂಜಾನೆ ಕೂಡಿಸೋದಂತ ಸಂಜೆ ಕಳ್ಸೋದು. ನಾಂದ್ರೆ ಬೊಮ್ಮಾಯಿ ಸಾಹೇಬ್ರು ಇಲ್ಲಿ ಆಲ್ಮಟ್ಟಿಗೆ ಬಂದಿದ್ರು ಗಂಗಾ ಪೂಜೆಗೆ. ನೀವು ಹೇಳ್ದಂಗೆ ಕೇಳಾಕ ನಾವು ಹಿಂದೂಗಳು ತಯಾರಿಲ್ಲ. ನಮ್ಮ ಮರ್ಜಿ ಇದ್ದ ದಿವಸ ಕೂರಿಸ್ತೀವಿ, 11 ದಿವಸ ಕೂರಿಸ್ತೀವಿ, 21 ದಿವಸ ಕೂರಿಸ್ತೀವಿ. ನೀವು 5 ಮಂದಿ ತರಬೇಕು, ಹಿಂಗೆ ಹೋಗ್ಬೇಕು ಇಲ್ಲ. ಡಿಜೆ ಹಚ್ಚವ್ರೆ, ಡ್ಯಾನ್ಸ್ ಮಾಡವ್ರೆ. ಅವನು ಬಿಜಾಪುರದಾಗ ಒಬ್ಬ ಲೀಡರ್ ಮೊನ್ನೆ ಹಿಂಗೆ ಹೇಳ್ದ, ಗಣಪತಿ ಕಳ್ಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂ ಕುಡುದು ಕಿರ್ಚಾಡಿ ದಂಧಿ ಮಾಡಿ ಹಸಿಸ್ತೀವಿ ನೋಡ್ಕೋತಾರ. ಅದು ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ. ನಾವು ನೀವು ಒಂದೇ ಮಾತು ಹೇಳ್ತಾರೆ, ಹೌದಪ್ಪ, ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು, ಏನೋ ದಂಧಿ ಮಾಡಿರ್ಬೋದು, ಆದ್ರೆ ಮತ್ತೊಬ್ಬರ ಮನೆ ಮ್ಯಾಗ ಕಲ್ಲು ಹೋಗಿ ಅಂತ